ನಮಸ್ತೆ, ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು 10ನೇ ಅಧ್ಯಾಯ ಮಾರಾಟ ಪ್ರಕ್ರಿಯೆಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮೊದಲಿಗೆ, ಈ ಕೆಳಗಿನ ಯಾವ ಅಂಶವು ಬೆಲೆ ನಿಗದಿಯ ಮೇಲೆ ಪ್ರಭಾವ ಬೀರುವುದಿಲ್ಲ? ನೀವು ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದಾಗ ಅದಕ್ಕೆ ಬೆಲೆ ಹಾಕಬೇಕಾದಾಗ ಯಾವ ಅಂಶಗಳು ಪ್ರಭಾವ ಬೀರ್ತವು? ಉತ್ಪನ್ನದ ವೆಚ್ಚ, ಬೇಡಿಕೆ, ಸರ್ಕಾರದ ನಿಯಂತ್ರಣಗಳು. ಹೌದು, ಇವು ಮೂರು ಪ್ರಭಾವ ಬೀರ್ತವು. ಆದ್ರೆ ರಾಜಕೀಯ ಹಸ್ತಕ್ಷೇಪ ಪ್ರಭಾವ ಬೀರುವುದಿಲ್ಲ. ಇನ್ನೊಂದು, ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ವಿತರಣೆಯ ಒಂದು ಅಂಶವಲ್ಲ? ಭೌತಿಕ ವಿತರಣೆ ಅಂತಂದ್ರೆ ಅದು ಸ್ಥಳ ಆಗಿರ್ಬೋದು, ಒಂದು ವಸ್ತುವನ್ನ ಸಾರಿಗೆ ಮಾಡೋದಾಗಿರ್ಬೋದು, ಅಥವಾ ಸರಿಯಾದ ಸಮಯಕ್ಕೆ ಗ್ರಾಹಕನಿಗೆ ತಲುಪುವಂಗ ವ್ಯವಸ್ಥೆ ಮಾಡೋದಾಗಿರ್ಬೋದು. ಇವೆಲ್ಲವೂ ಕೂಡ ವಿತರಣೆ ಅಂತ ಆಕವು. ಆದ್ರೆ ಸಂವೇಷ್ಟಿ ಅಂತಂತಂದ್ರ ವಿತರಣೆ ಅಲ್ಲ. ಇದು ವಸ್ತುವಿನ ಹೊದಿಕೆ ಅಂತ ಅರ್ಥ ಆಗತ್ತೆ. ಇನ್ನೊಂದು, ಈ ಕೆಳಗಿನ ಯಾವುದು ಪ್ರವರ್ತನೆಯ ಮಿಶ್ರಣವಲ್ಲ? ಪ್ರವರ್ತನೆ ಅಂತಂದ್ರೆ ಒಂದು ವಸ್ತುವನ್ನ ಜಾಹೀರಾತು ಮಾಡೋದು. ಮಾರಾಟ ಪ್ರವರ್ತನೆಗಳ ಮೂಲಕ ಮಾಡ್ಬೋದು, ಜಾಹೀರಾತಿನ ಮೂಲಕ ಮಾಡ್ಬೋದು, ವೈಯಕ್ತಿಕ ಹೋಗಿ ನಾವು ಮಾರಾಟ ಮಾಡ್ಬೋದು. ಆದ್ರೆ ಭೌತಿಕ ವಿತರಣೆ ಅಂತಂದ್ರೆ ಒಂದು ವಸ್ತುವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿಸೋದು ಅಥವಾ ಗ್ರಾಹಕನಿಗೆ ಮುಟ್ಟಿಸೋದಾಗಿರ್ತೈತಿ. ಇನ್ನೊಂದು, ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆಯ ಉತ್ಪನ್ನವಾಗಿದೆ? ಹೆಸರು ಹೇಳ್ತೈತಿ ದೀರ್ಘ ಬಾಳಿಕೆ ಬರುವಂತಹ ವಸ್ತು ಯಾವುದು? ಇದ್ರಾಗ ಟೂತ್ ಪೇಸ್ಟು ಕೆಲವು ದಿನಗಳವರೆಗೆ ಬರ್ತೈತಿ. ಚಾಕ್ಲೇಟ್ ಒಂದ್ಸಲ ತಿಂದ್ರೆ ಅಂದ್ರೆ ಹೋಗ್ತೈತಿ. ಇನ್ನು ಲೇಖನಿ ಸಾಮಗ್ರಿಗಳು ಇವು ಒಂದು ವಾರ ಬರದ್ರಪ್ಪ ಅಂತಂದ್ರೆ ಒಂದಿಷ್ಟು ದಿನ ಬರ್ತಾವ. ಆದ್ರೆ ದೂರದರ್ಶನ ಅನ್ನುವಂಥದ್ದು ಬಹಳ ದಿನ ಉಳಿತೈತಿ. ಇನ್ನ ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆ ಬಾರದ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ? ದೀರ್ಘ ಬಾಳಿಕೆ ಬರುವಂಥದ್ದು ನೋಡಿದ್ರಿ. ಈಗ ದೀರ್ಘ ಬಾಳಿಕೆ ಬಾರದ ಉತ್ಪನ್ನ ರೇಡಿಯೋ ಬರ್ತೈತಿ, ಬೈಸಿಕಲ್ ಬರ್ತೈತಿ, ರೆಫ್ರಿಜರೇಟರ್ ಬರ್ತೈತಿ. ಟೂತ್ ಪೇಸ್ಟ್ ದೀರ್ಘ ಬಾಳಿಕೆ ಬರಂಗಿಲ್ಲ, ಕೆಲವು ದಿನಗಳವರೆಗೆ ಆಗಿ ಹೋಗುತ್ತ. ಇನ್ನೊಂದು, ಅಮೆಜಾನ್ ಯಾವುದಕ್ಕೆ ಉದಾಹರಣೆಯಾಗಿದೆ? ಅಮೆಜಾನ್ ಅನ್ನೋದು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತಂದ್ರೆ ಅದು ಮುದ್ರೆಯ ಹೆಸರು. ಅಮೆಜಾನ್ ಅನ್ನುವಂಥದ್ದು ಒಂದು ಹೆಸರು, ಅದೊಂದು ಮುದ್ರೆ, ಅದೊಂದು ಗುರುತಲ್ಲ, ವ್ಯಾಪಾರಿ ಗುರುತಲ್ಲ, ಗುರುತು ಪಟ್ಟಿ ಅಂತಲ್ಲ, ಅದು ಮುದ್ರೆ ಹೆಸರು. ಇನ್ನೊಂದು, ಗ್ರಾಹಕರಿಗೆ ಉತ್ಪನ್ನ, ಅದರ ಲಕ್ಷಣಗಳು ಮತ್ತು ಗುಣಮಟ್ಟದ ಬಗ್ಗೆ ಮಾಹಿತಿ ನೀಡುವುದು ಇದರ ಭಾಗವಾಗಿದೆ. ಅದು ನೇರವಾಗಿ ಪ್ರವರ್ತನೆ ಆಗ್ತೈತಿ. ಯಾಕಂದ್ರೆ ಪ್ರವರ್ತನೆ ಅಂತಂದ್ರೆ ಜಾಹೀರಾತು ಮಾಡೋದು, ಅದರ ಗುಣಲಕ್ಷಣಗಳು, ಅನುಕೂಲ, ಅನಾನುಕೂಲ, ಅದರ ಗುಣಮಟ್ಟ, ಅದರ ಪ್ರೈಸು ಎಲ್ಲವನ್ನ ನಾವು ಜಾಹೀರಾತಿನ ಮೂಲಕ ತಿಳಿಸಿ ಹೇಳ್ತೀವಿ. ಹಿಂಗಾಗಿ ಅದು ಪ್ರವರ್ತನೆ. ಇನ್ನೊಂದು, ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ಸಿಗೆ ಗ್ರಾಹಕರ ಅಗತ್ಯತೆಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿಕೈಯಾಗಿದೆ. ಇದು ಯಾವ ಮಾರಾಟ ಪ್ರಕ್ರಿಯೆ ನಿರ್ವಹಣೆಯ ಸಿದ್ಧಾಂತವಾಗಿದೆ? ಅಂದ್ರೆ ಯಾವುದೇ ಸಂಸ್ಥೆ ಯಶಸ್ಸಿಗೆ ಗ್ರಾಹಕರ ಅಗತ್ಯತೆಗಳ ತೃಪ್ತಿ ಅಂದ್ರೆ ನಾವು ಗ್ರಾಹಕರನ್ನ ತೃಪ್ತಿ ಮಾಡಿದ್ರೆ ಮಾತ್ರ ನಮ್ಮ ಸಂಸ್ಥೆ ಯಶಸ್ಸಾಗ್ತತಿ ಅಂತಂದಂಗ. ಆ ಅಂಶವನ್ನ ಹೇಳುವುದು ಯಾವ ಪರಿಕಲ್ಪನೆ? ಅದು ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ. ಅದ್ಯಾವುದು? ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ. ಯಾಕಂತಂದ್ರೆ ಮಾರಾಟ ಪ್ರಕ್ರಿಯೆ ಒಳಗ ಗ್ರಾಹಕನೇ ಕಿಂಗ್, ಕಸ್ಟಮರ್ ಇಸ್ ಅ ಕಿಂಗ್, ಅವನೇ ರಾಜ ಆಗಿರ್ತಾನೆ. ಇಲ್ಲಿ ಬರೀ ಉತ್ಪಾದನೆ ಇರ್ತೈತಿ, ಇಲ್ಲಿ ಬರೀ ಮಾರೋದು ಇರ್ತೈತಿ, ಇಲ್ಲಿ ಬರೀ ಉತ್ಪನ್ನದ ಇರ್ತೈತಿ, ಬಟ್ ಇಲ್ಲಿ ಎಲ್ಲವೂ ಒಳಗೊಂಡಿರ್ತೈತಿ. ಇನ್ನೊಂದು, ಸೋಡಿ ನೀಡುವಿಕೆ, ಸ್ಪರ್ಧೆಗಳು, ಉಚಿತ ಮಾದರಿಗಳು ಮತ್ತು ಲಕ್ಕಿ ಡ್ರಾಗಳು ಇದರ ಉದಾಹರಣೆಯಾಗಿದೆ. ಅಂದ್ರೆ ಇಲ್ಲಿ ನಾವು ಡಿಸ್ಕೌಂಟ್ ನೀಡೋದಾಗಿರ್ಬೋದು, ಆಟಗಳನ್ನಿಟ್ಟು ಸ್ಪರ್ಧೆ ಮಾಡೋದ್ರ ಮೂಲಕ ಅಥವಾ ಫ್ರೀ ಆಗಿ ಕೊಡೋದು, ಲಕ್ಕಿ ಡ್ರಾ, ಇವೆಲ್ಲವೂ ಕೂಡ ಮಾರಾಟದ ಪ್ರವರ್ತನೆ. ಯಾಕಂತಂದ್ರೆ ಒಂದು ವಸ್ತುವನ್ನು ಮಾರಾಟ ಮಾಡಕ ಈ ರೀತಿಯ ಚಟುವಟಿಕೆಗಳನ್ನಿಟ್ಟ ವಸ್ತುವಿನ ಬಗ್ಗೆ ನಮಗೆ ತಿಳಿಸ್ತಾರ. ಇನ್ನೊಂದು ಸಿಂಪಲ್ ಆದದ್ದು, ಟೂತ್ ಪೇಸ್ಟ್ ಡ್ಯಾಶ್ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ. ಹಿಂದೆನೂ ಬಂದಿತ್ತಿದೆ ದೀರ್ಘ ಬಾಳಿಕೆ ಬಾರದ ಉತ್ಪನ್ನ. ಯಾಕಂದ್ರೆ ಟೂತ್ ಪೇಸ್ಟ್ ಕೆಲವು ದಿನಗಳು ಆದ್ಮೇಲೆ ಅದು ಆಗಿ ಹೋಗುತ್ತೆ. ಕೊನೆಯದಾಗಿ, ಆಭರಣವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಆಭರಣವು ವಿಶಿಷ್ಟ ಉತ್ಪನ್ನ. ಯಾಕಂತಂದ್ರೆ ನಾವು ಅದನ್ನ ತಗೋಬೇಕಾದ್ರೆ ವಿಶೇಷ ಶ್ರಮವನ್ನ ವಹಿಸ್ತೇವೆ. ವಿಶಿಷ್ಟ ಉತ್ಪನ್ನ ಅಂತಂತಂದ್ರೆ ನಾವು ವಿಶೇಷವಾದಂತಹ ಶ್ರಮವನ್ನ ತಗೊಂತೇವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ, 4 ಜನ ಕೇಳ್ತೇವಿ, ಸ್ವಲ್ಪ ಟೈಮ್ ತಗೊಂಡು ಅದನ್ನ ತಗೊಂತೇವಿ.
ಅನುಕೂಲ ಉತ್ಪನ್ನಗಳು ಅಂತಂದ್ರೆ ನಾವು ಸುಲಭವಾಗಿ ತಗೋಬಹುದು. ಖರೀದಿ ಪ್ರಧಾನ ಅಂತಂದ್ರೆ ಇದಕ್ಕಾಗಲೇ ಒಂದ್ ಸ್ವಲ್ಪ ಟೈಮ್ ತಗೊಂಡು ಹೋಗ್ತೇವಿ. ದೀರ್ಘ ಬಾಳಿಕೆ ಬಾರದ ಉತ್ಪನ್ನ ಅಂತಂದ್ರೆ ಒಂದ್ ಸಮಯಕ್ಕೆ ನಾವು ತಗೊಂಡ್ಬಿಡ್ತೇವಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.